ಎಲ್ಲ ನೌಕರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಈಗ ತಾವು ಹಲವಾರು ನ್ಯಾಯಯುತವಾದ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು ಈ ಅನಿರ್ದಿಷ್ಟ ಮುಷ್ಕರವನ್ನು ಶುರು ಮಾಡೋದಕ್ಕಿಂತ ಮೊದಲು ನೀವು ಹಲವಾರು ಸಾರಿ ಮನವಿಗಳನ್ನು ಅರ್ಪಿಸಿದ್ದೀರಿ. ಎಲ್ಲ ಇಲಾಖೆಗಳಿಗೂ ಮತ್ತು ಸಂಬಂಧಪಟ್ಟಂತ ಮಂತ್ರಿ, ಸಚಿವರು, ಶಾಸಕರಿಗೆ ಎಲ್ಲರಿಗೂ ತಮ್ಮ ಬೇಡಿಕೆಗಳನ್ನು ಅವರಿಗೆ ನೀಡಿದ್ರು ಸಹಿತ ಯಾವುದೇ ನಿಮ್ಮ ಬೇಡಿಕೆಗಳು ಈಡೇರಿಲ್ಲ ಆದ ಕಾರಣ ಇವತ್ತು ಮುಂದಿನ ಅಸ್ತ್ರ, ಮನೆ ಅಸ್ತ್ರವಾಗಿ ನೀವು ಈ ಅನಿರ್ದಿಷ್ಟ ಮುಷ್ಕರವನ್ನು ಈಗ ಕೈಗೊಂಡಿದ್ದೀರಿ. ಇದಕ್ಕೆ ನಿಮ್ಮ ನಿಜವಾಗ್ಲೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಸಾಕಷ್ಟು ಹೋರಾಟಗಳು ನೋಡೋದು, ಸಾಕಷ್ಟು ಸಂಘಟನೆಗಳದಾವ. ಅವ್ರೆಲ್ಲರೂ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ಕೊಳ್ತಾರ ಯಾವ್ಯಾವುದೇ ಮೂಲದಿಂದ. ಯಾಕಂದ್ರೆ ನಿಮ್ಮ ಹತ್ರ ಶಕ್ತಿ ಇಲ್ಲ ಅಂತ ನಿಮ್ಮ ಬೇಡಿಕೆಗಳು ಈಡೇರ್ತಾ ಇಲ್ಲ. ನಾವು ನೋಡ್ತಾ ಇದ್ವಲ್ಲ ಎಷ್ಟು ಬೇಡಿಕೆ, ಎಷ್ಟು ಮಂದಿ ಇದೇ ನಿಮ್ಮ ರಾಜ್ಯ ಸರ್ಕಾರ ನೌಕರದ್ದು ಎಷ್ಟು ಪ್ರತಿ ಸಲ ಎಲ್ಲ ಡಿಮಾಂಡ್ಗಳು ಅವ್ರ ಬೇಡಿಕೆಗಳು ಈಡೇರ್ತಾವ. ಆದ್ರ ನಿಜವಾಗ್ಲೂ ಕೆಲಸ ಮಾಡೋರು, ನಿಜವಾಗ್ಲೂ ಈ ಪ್ರತಿಯೊಂದು ನಗರ ಹಳ್ಳಿಗಳನ್ನ ಸ್ವಚ್ಛತೆ ಇರುವುದು, ಸ್ವಚ್ಛತೆ ಕಾಪಾಡೋರು ಎಲ್ಲರೂ ತಾವುಗಳೇ. ನಿಮ್ಮಂತವ್ರ ನಿರ್ಲಕ್ಷ್ಯ ಮಾಡಿದ ನಮ್ಮ ಈ ಸರ್ಕಾರಕ್ಕೆ ನೀವೇನು ಬೇಡಿಕೆಗಳು ಇಟ್ಟು ಈಗ ಈ ಒಂದು ಮುಷ್ಕರವನ್ನು ಮಾಡ್ತಾ ಇರ್ತೀರಿ, ಅನಿರ್ದಿಷ್ಟ ಮುಷ್ಕರ. ಇದಕ್ಕೆ ನಾವು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ಪದಾಧಿಕಾರಿಗಳು ಮತ್ತು ಸರ್ವ ಸದಸ್ಯರು ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರುತ್ತೆ. ಮತ್ತೆ ನಾವು ಬೆಂಬಲ ಸೂಚನೆಗಾಗಿ ಬಂದಿದ್ದೇವೆ. ಇದರ ಜೊತೆಗೆ ನಿಮ್ಮ ಬೇಡಿಕೆ ಈಡೇರುವವರೆಗೂ ನೀವು ಮುಷ್ಕರವನ್ನು ಹಿಂದೆ ತೆಗೆದುಕೊಳ್ಬೇಡ್ರಿ. ಯಾಕಂದ್ರೆ ಈಡೇರ್ಲಿ ಈ ಬೇಡಿಕೆಗಳು ನ್ಯಾಯಯುತವಾಗಿವೆ. ಸಾಕಷ್ಟು ನಮಗೂ ಸಹಿತ ನೀವು ಮನೆ ಕೊಟ್ಟಿದ್ದೀರಿ, ಎಲ್ಲ ನೋಡಿದ್ದೀನಿ ನಾನು. ಅದು ವಿಶೇಷವಾಗಿ ನಾವು ಹೆಚ್ಚು ಕಡಿಮೆ ಎಲ್ಲರೂ ಈ ಸರ್ಕಾರ ನಮ್ಮದು ಇರೋದ್ರಿಂದ ನಮ್ಮ ಮಾನ್ಯ ಶಾಸಕರು ಸಹಿತ ಅವ್ರ ಗಮನಕ್ಕೆ ಇದೆ. ಸಾಕಷ್ಟು ಅವರು ಸಹಿತ ಸಾಕಷ್ಟು ಬಡವರ ಪರ, ಶ್ರೀಮಂತರ ವರ್ಗದ ಪರ, ಅವರ ಕಾರ್ಮಿಕರ ಪರ ಇದ್ದೇ ಇರತಕ್ಕಂತ ಒಬ್ಬ ಒಳ್ಳೆಯ ನಾಯಕರು, ಜನಪ್ರಿಯ ಶಾಸಕರು. ಅವರು ಸಹಿತ ಈ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರುಗಳ ಮೇಲೆ ಪ್ರಭಾವ ಬೀರಿ ಸಾಧ್ಯ ಆದಷ್ಟು ಬೇಗನೆ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗ್ತಾರ. ಅದ್ರ ಬಗ್ಗೆ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ನಾವು ಸಹಿತ ನಮ್ಮ ಸಂಘದ ವತಿಯಿಂದ ಮಾನ್ಯ ಶಾಸಕರಿಗೂ ಸಹಿತ ನಾವು ಅವರಿಗೆ ಈ ಒಂದು ನಿಮ್ಮ ಈ ಬೇಡಿಕೆಗಳನ್ನ ಮಂತ್ರಿ ಮಹೋದಯರು ಮತ್ತು ಮುಖ್ಯಮಂತ್ರಿಗಳಿಗೆ ತಮ್ಮ ಪ್ರಭಾವ ಬೀರಿ ನಿಮ್ಮ ಈ ಬೇಡಿಕೆಗಳನ್ನ ಆದಷ್ಟು ಶೀಘ್ರದಲ್ಲಿ ಬಗೆಹರಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಿಮಗೆ ನ್ಯಾಯಯುತವಾಗಿ ನ್ಯಾಯ ದೊರಕಿಸಿಕೊಡ್ಲಿ ಅಂತ ಹೇಳಿ ಮಗದೊಮ್ಮೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ರಕ್ಷಣಾ ವೇದಿಕೆಯಿಂದ ನಿಮ್ಮ ಈ ಮುಷ್ಕರಕ್ಕೆ ನಮ್ಮ ಬೆಂಬಲ, ಸಂಪೂರ್ಣ ಬೆಂಬಲ ಇದೆ. ನೀವು ಎಷ್ಟು ದಿವಸ ನಡೆಸ್ತೀರಿ ಅದು ಹಾಗಾಗಿ ನಾವು ಬರ್ತಾ ಇರ್ತೀವಿ. ಮತ್ತೆ ಯಾವಾಗಲೂ ನಿಮ್ಗೆ ಯಾವುದೇ ಕಾರಣಕ್ಕೂ ನಮ್ಮ ಅವಶ್ಯಕತೆ ಇದ್ರಿ, ನಮ್ಮ ಪ್ರೆಸೆನ್ಸ್, ನಮ್ಮ ಉಪಸ್ಥಿತಿ ಅವಶ್ಯಕತೆ ಇದ್ದರೆ ನಾವು ನೀವು ಫೋನ್ ಮಾಡಿದ್ರೆ ಸಾಕು, ಬರ್ತೀವಿ ಅಂತ ಹೇಳಿ ನನ್ನ ಒಂದೆರಡು ಮಾತು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.